भाई बोलो गजमा Gajma. Subscribe, please subscribe and follow. Okay. ब्रो Yeah, Tell. subscribe and follow. ಸಬ್ಸ್ಕ್ರೈಬ್ ಅಂಡ್ ಫಾಲೋ. ಥ್ಯಾಂಕ್ ಯು ಬ್ರೋ. ನಾವು ಒಂದು 6 ಜನ 7 ಜನ ತನಕ 2,500 ಮಾಡ್ತೀವಿ. ಆಮೇಲೆ ಕರ್ಕೊಂಡು ಬರ್ತೀವಿ. 1.5 ಗಂಟೆ ಟೈಮ್ ಇರುತ್ತೆ. ಇಲ್ಲೊಂದು ವ್ಯೂ ಪಾಯಿಂಟ್ ಅಲ್ಲಿ 5 ನಿಮಿಷ ಗ್ಯಾಪ್ ಕೊಟ್ಟಿದ್ರು. ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡೋಣ. ಏ ಕರಿತವ್ರು ಬರ್ರಿ. ಅಲ್ಲಿ ಹುಡುಗಿದಾರೆ ನಮ್ಮ ಹುಡುಗರು. ಮಗ ಹೇಳ್ರ ಪ್ಲೇಸ್ ಹೆಂಗೈತೆ ಹೇಳ ಮಹೇಶ, ಹೆಂಗೈತೆ ಪ್ಲೇಸ್? ಬ್ರೋ, ಜೀವನದಲ್ಲಿ ಬರ್ಲೇಬೇಕು. ರಗ್ಗೊಚ್ಕೊಂಡ್ ಕೊಡ್ಚಾ ಇದ್ರಿ ಬರ್ಲೇಬೇಕಾ ಇಲ್ಲ? ಬರ್ಲೇಬೇಕು ಮಗ ನಿಂದು ಓಕೆ, ಸೂಪರ್ ಪ್ಲೇಸ್. ಮಗ ಏನ್ ಹೇಳ್ತೀಯ ನಮ್ಮ ವ್ಯೂವರ್ಸ್ಗೆ? ಬೆಂಕಿ ಬ್ರೋ, ಬೆಂಕಿ ಪ್ಲೇಸ್ ಮಾತ್ರ ಬರ್ಲೇಬೇಕು. ಗಾಯ್ಸ್ ನೋಡಿದ್ರಲ್ಲ, ಎಲ್ಲಾರ್ದು ರಿವ್ಯೂ ಕೇಳ್ತಾ ಇದೀರಾ ಅಂದ್ಮೇಲೆ ನಿಮ್ಗೂ ಆಸೆ ಆಗುತ್ತೆ, ಬಂದೇ ಬರ್ರಿ ಗಾಯ್ಸ್. ನೋಡ್ರಿ ಇವಾಗ ಹುಡುಗರಿಗೆ ಗಜ್ಮಾ ಅಂತ ಹೇಳ್ಕೊಡ್ತಾವ್ರೆ ಕೇರಳದವರಿಗೆ. ಬೈ ಬೋಲೋ ಗಜ್ಮಾ. Gajma. ಫುಲ್ ಚಿಲ್ ಆಗಿದ್ದಾರೆ. ಕೊಡ್ತಾ ಇದ್ರಿ ಇವ್ರಿಗೆ ಅರ್ಥ ಆಗಲ್ಲ ಅಂತ ಗಜ್ಮಾ ಗಜ್ಮಾ ಅಂತ ಹೇಳ್ಕೊಡಕತ್ತೀರ. ಆದ್ರೂ ಅವರು ನಾವು ಜೊತೆಗೆ ಹೋಗೋಣ ಅಂತ ಹೇಳಿದೀವಿ. ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ಜೊತೆಗೆ ಹೋಗಿ ಬರ್ತೀವಿ. ಬರ್ರಿ ಅವ್ರ ಜೊತೆ ಫುಲ್ ಹೆಂಗ್ ಚಿಲ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಗೈಸ್ ಜೀಪ್ನಲ್ಲಿ ಬಿಟ್ಬಿಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ. ಬನ್ನಿ ಇವಾಗ ಕೇರಳದವ್ರಿದ್ದಾರೆ, ಇವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಬಾಯ್ ತುಮಾರ ನಾಮ್ ಕ್ಯಾ ಹೈ ಬಾಯ್? ಉಟಾನ್. Subscribe, please subscribe and follow. Okay. ಬ್ರೋ Yeah, Tell. subscribe and follow. ಸಬ್ಸ್ಕ್ರೈಬ್ ಅಂಡ್ ಫಾಲೋ. ಥ್ಯಾಂಕ್ ಯು ಬ್ರೋ. Okay. ಗೈಸ್ ಫುಲ್ ಎಲ್ಲರ ಜೊತೆ ಕೇರಳದವ್ರನ್ನ ಎಲ್ಲರನ್ನೂ ಕರ್ಕೊಂಡು ಡ್ಯಾನ್ಸ್ ಮಾಡಿದೀವಿ. ಈ ಕ್ಲಿಪ್ನ ಹಾಕ್ತೀನಿ. ಇಲ್ಲಿ ತುಂಬಾ ಗಾಳಿ ಇರೋದ್ರಿಂದ ಸ್ವಲ್ಪ ವಾಯ್ಸು ಕ್ಲಿಯರ್ ಕೇಳಲ್ಲ, ಯಾಕೆಂದ್ರೆ ಮೈಕ್ ಮಿಸ್ ಆಗಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಖುಷಿಲಿ. ಗೈಸ್ ನೋಡಿ ಫುಲ್ ಹುಡುಗರು ಜಾಲಿಯಾಗಿ ಹೋಗಿದ್ದಾರೆ. ನಮ್ ಗಜಪಡ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಗೈಸ್ ನೋಡ್ರಿ ಕೊಡ್ಚೋದ್ ರಿವ್ಯೂ ಹೆಂಗಿದೆ ಅಂತ. ಆಯ್ತು, ತುಂಬಾ ಪೀಸ್ ಆಗಿದೆ. ಮಳೆ ಸ್ಟಾರ್ಟ್ ಆಗ್ತೈತೆ, ಮಸ್ತ್ ನೋಡ್ರಿ. ಗುಂಡಿ ಪಾತಾಳ ಮಾಡ್ಕೊಂಡು ಹೋಗ್ಬೇಕಾ, ಬಿದ್ರ ಏನು ಸಿಗಲ್ಲ. ಸೊ ಗೈಸ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದಿ. ನೋಡಿ ಹುಡುಗರು ಅಲ್ಲಿ ಮುಂದೆ ಹೋಗ್ತಾ ಇದಾರೆ ಜೀಪ್ ಹತ್ತಕ್ಕೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಿಂದಾನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಇಲ್ಲೇ ಜೀಪ್ ಕೂಡ ನಿಲ್ಸೋದು. ಇಲ್ಲಿಂದ ನಾವು ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಂದ ನಾವು ಜೀಪ್ ಹತ್ಕೊಂಡು ಡೈರೆಕ್ಟ್ ಆಗಿ ಕೆಳಗಡೆ ಬಂದ್ವಿ. ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ನಿಲ್ಸಿದ್ರು. ನಿಲ್ಸಿದ ತಕ್ಷಣ ಹುಡುಗರೆಲ್ಲ ಫೋಟೋಸ್ ವಿಡಿಯೋಸ್ ತಗೊಳಕ್ಕೆ ಓಡೋದ್ರು. ಸೊ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಗಾಡಿ ಹತ್ಕೊಂಡು ಮುಂದೆ ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ ಗಾಡಿ ಹಂಗೆಲ್ಲ ಇಲ್ಲ. ಗೈಸ್ ನಮ್ಮ ಹುಡುಗ ಆಲ್ಮೋಸ್ಟ್ ಕಚ್ಚಿಲ್ಲ, ಬಟ್ ಇವನು ಒಬ್ಬನಿಗೆ ಮಾತ್ರ ಕಚ್ಚಿ. ನೋಡ್ರಿ ಇಲ್ಲಿ ಎಷ್ಟಿದ್ದು, 8 ಹತ್ತಿದ್ದು ಅಂತ ನೋಡ್ರಿ. ಇವ್ನು ಟಾಪ್ಗೂ ಬಂದಿಲ್ಲ, ಸೆಂಟ್ರಿಗೆ ಬಂದಿದ್ದ. ಆಲ್ಮೋಸ್ಟ್ ರಕ್ತ ಕಿತ್ಕೊಂಡ್ಬರ್ತೈತ. ಇನ್ನು ಕಾಲ್ ಚೆಕ್ ಮಾಡ್ಕೋಬೇಕು, ಚೆಕ್ ಮಾಡಿದಾಗ ಗೊತ್ತಾಗುತ್ತಾ. ಆಲ್ಮೋಸ್ಟ್ ನನ್ನ ಕಾಲಾಗಿ ಏನು ಹತ್ತಿಲ್ಲ, ಬಟ್ ನಮ್ ಗಜ ಪಡೆಗೆ ಮಾತ್ರ ಹತ್ತೈತ. ಓಕೆ ಗೈಸ್ ಬಂದ್ವಿ, ಇದೇ ಗಾಡಿಯಲ್ಲಿ ಬಂದಿದ್ದು ನಾವು. ಗೈಸ್ ಇವಾಗ ಗಾಡಿಯವ್ರ ಹತ್ರ ನಿಮ್ಮ ಮಾತಾಡಿಸ್ತೀನಿ. ಇಲ್ಲಿ ಬಂದರೆ ಎಷ್ಟಾಗುತ್ತೆ, ಏನು ಅಮೌಂಟು, ಗಾಡಿಗೆ ಎಷ್ಟು, ಯಾವ ದಿನದಾಗ ಬರ್ಬೋದು, ಮತ್ತೆ ನಂಬರ್ ಕೂಡ ಕೇಳ್ತೀನಿ ಬರ್ರಿ. ಅಣ್ಣ ನಿಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್ ಅಂತ. ಅಣ್ಣ ಈ ಊರ ಹೆಸರು? ಕೊಡ್ಚಾದ್ರಿ ಅಂತ. ಕೊಡ್ಚಾದ್ರಿ, ಹತ್ತಿದವಳೆ, ಕಟ್ಟಿನವಳೆ. ಇಲ್ಲಿಂದ ಎಷ್ಟು ಚಾರ್ಜ್ ಮಾಡ್ತೀರಾ ಮೇಲೆ ಹೋಗಕ್ಕೆ? ನಾವು ಒಂದು 6 ಜನ 7 ಜನ ತನಕ 2,500 ಮಾಡ್ತೀವಿ. ಆಮೇಲೆ ಕರ್ಕೊಂಡು ಬರ್ತೀವಿ. 1.5 ಗಂಟೆ ಟೈಮ್ ಇರುತ್ತೆ. ಆಮೇಲೆ ಕರ್ಕೊಂಡು ಬರ್ತೀರಾ ರಿಟರ್ನ್? ಅದೇ ಇವ್ರದ್ದು ಇದೇ ಊರು ಫ್ರೆಂಡ್ಸ್. ನೋಡಿ ಬಂದ್ರೆ ಇವ್ರ ನಂಬರ್ ಹಾಕಿರ್ತೀವಿ. ಕೊಡ್ಚಾದ್ರಿ ಕಟ್ಟಿನವಳೆ. ಕಟ್ಟಿನವಳೆ ಅಂತ ಹೊಡೆದ್ರೆ ಲೊಕೇಶನ್ ಬರುತ್ತೆ. ಅಣ್ಣ ನಿಮ್ ನಂಬರ್ ಹೇಳಿ ಹಂಗೆ. 9535 911 436. ಗಣೇಶ್ ಅಂತ ಇವ್ರ ಹೆಸರು. ಬಂದಾಗ ಕಾಂಟ್ಯಾಕ್ಟ್ ಮಾಡಿ.
ಫುಲ್ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಫುಲ್ ಟ್ರೆಕ್ಕಿಂಗ್ ಮಾತ್ರ ಕರ್ಕೊಂಡು ಹೋಗಿ ಬರ್ತಾರೆ. ಯಾವ್ದೇ ತೊಂದ್ರೆ ಇಲ್ದಂಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಓಕೆ ಅಣ್ಣ ಬಾಯ್. ಗೈಸ್ ಇದೇ ನೋಡ್ರಿ ಜಿಗಣೆ ಈ ತರದ್ ಇರುತ್ತೆ, ಹಿಂಗಿರುತ್ತೆ ನೋಡ್ರಿ, ಕೈಯಲ್ಲಿ ಹೋಗ್ತಾ ಇದೆ. ಬಟ್ ಅದು ಕಾಲಿಗೆ ಅಂಟ್ಕೊಂಡ್ರೆ ಮಾತ್ರ ಅದು ದಪ್ಪ ಹೋಗೋವರೆಗೂ ಬಿಡಲ್ಲ. ಅದೇ ನಮ್ ಗಜಪಡೆ ಗಂಟ್ಕೊಂಡಿದ್ದು ಎಲ್ಲ ಮಿಸ್ ಆಗೋನೆ. ಫುಲ್ ಕಾಲಲ್ಲೆಲ್ಲ ರಕ್ತ ಬಂದು ಹೋಗ್ಬಿಡ್ತು. ನೀವು ಹೋದಾಗ ಡೆಟಾಲ್ ಇಲ್ಲ ಏನಾದ್ರು ತಗೊಂಡೋಗ್ರಿ. ಮಳೆ ಸೀಸನ್ ಅಲ್ಲಿ ಮಾತ್ರ ಇದು ತುಂಬಾ ಜಾಸ್ತಿ ಇರುತ್ತೆ, ಕಚ್ಕೊಂತೈತೆ. ಬಿಸಾಕ್ ಮಗ ಸಾಕು. ಗೈಸ್ ಕೊಡ್ತಿದ್ರೆ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಶೃಂಗೇರಿ ಹೋಗೋಣ ಅಂತ ಬರ್ತಾ ಇದ್ವಿ. ಇವಾಗ ನೋಡಿ ಒಳ್ಳೆ ಆಗುಂಬೆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಬರೀ ಹೋಗೋಣ. ಎಲ್ಲ ಹೋಗ್ತಾ ಇದೀವಿ. ಅಲ್ಲಿ ಪಾರ್ಕಿಂಗ್ ಜಾಗ ಕೊಟ್ಟಿರ್ತಿಲ್ಲ, ಅದಕ್ಕೆ ಗಾಡಿ ಅಲ್ಲಿ ಬಿಟ್ಟು ಇವಾಗ ಸೀದಾ ಹೋಗ್ತಾ ಇದೀವಿ. ಲೇ ಬಸ್ ಅಂತ ಸಿಂಹ ಸಿಂಹ ಸೀದಾ ಮೇಲೆನೆ ಹೊಡಿತಾನೆ. ಸೀದಾ ಇಲ್ಲಿ ಹೋಗೋಣ ಬರ್ರಿ. ಇಲ್ಲೊಂದು ಫಾಲ್ಸ್ ಹರಿತಾ ಇದೆ, ನೀರು ಎಲ್ಲ ಹರಿತೈತೋ ಕಾಣವಲ್ದು. ಅದು ಕಾಣಿಸ್ತಾನೆ ಇಲ್ಲ. ಅಲ್ಲಿ ನೋಡಿ ಕಾಡ್ಕೋತಿ ಐತೆ, ಕಾಡ್ಕೋತಿ ಬರಲೇ, ಕಾಡ್ಕೋತಿ ನೋಡ್ರಿ. ಬಾಯ್ ಗೈಸ್, ಅದನ್ನ ನೋಡ್ಕೊಂಡು ಸೀದಾ ಮುಂದೆ ಹೋಗ್ತಾ ಇದೀವಿ. ಫುಲ್ ಗಾಡಿಗಳು, ಜನನೇ ಇದಾರ. ಬರ್ರಿ ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಹತ್ರ ತೋರಿಸ್ತೀನಿ ನಿಮ್ಗೆ. ಸೀದಾ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸಖತ್ ಫಾಗ್ ತುಂಬ್ಕೊಂಡೈತೆ. ನಮ್ಮ ಸರ್ಚ್ ಅವರು ಏನಾದ್ರು ಹೇಳ್ರಿ, ಹೆಂಗೈತೆ ಪಾಯಿಂಟ್ ನೋಡ್ಬೇಕು, ವ್ಯೂ ನೋಡಿ ಕಣ್ ತುಂಬ್ಕೋಬೇಕು ಅಷ್ಟೇ. ನೋಡ್ರಿ, ಇವ್ರು ಸರ್ಚ್ ಅಂತ ಚಾನಲ್ ಇದೆ, ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ, ಸಪೋರ್ಟ್ ಮಾಡಿ. ನಮ್ಮ ದೋಸ್ತ್ರೆ ಇಬ್ರು ಇನ್ಮೇಲೆ ಜೊತೆಗೆ ವಿಡಿಯೋ ಮಾಡ್ತೀವಿ, ಬಂದೇ ಬರುತ್ತೆ ನೋಡಿ. ನೋಡ್ರಿ ಕನ್ನಡಿಗ ಫುಲ್ ಫಾಗಿದೆ. ಫುಲ್ ಫಾಗಿದೆ. ಇನ್ನೊಂದು ಹೆಂಗ್ ಗೊತ್ತಾ, ವ್ಯೂ ಪಾಯಿಂಟ್ ಹತ್ರ ಈ ಕಡೆ ವ್ಯೂ ಕಾಣಿಸುತ್ತೆ, ಇನ್ನೊಂದು ಇಲ್ಲಿ ಕೆಳಗಡೆ ನೋಡಿ. ಅಲ್ಲಿಂದ ಗಾಡಿ ಬಂದು ಮತ್ತೆ ಹತ್ಕೊಂಡು ಮತ್ತೆ ಸೀದಾ ಮೇಲೆ ಬರಬೇಕು. ಸಖತ್ತಾಗಿದೆ ಗುರು. ಆಗುಂಬೆ ಘಾಟಿಗೆ ಬಂದ್ಮೇಲೆ ಇದೊಂದನ್ನ ಮಿಸ್ ಮಾಡ್ಕೊಬೇಡ್ರಿ. ಈ ವ್ಯೂನ ಸಖತ್ ಎಂಜಾಯ್ ಮಾಡ್ರಿ. ನೋಡ್ರಿ ಅಲ್ಲಿ ಸ್ವಲ್ಪ ಬಜರಂಗ ದಳದವರು ಕಾರೆಲ್ಲ ಬರ್ತಾ ಇದೆ. ಹುಡುಗಿನೂ ಬರ್ತಾವ್ರೆ, ನಮಗೆ ಅದೃಷ್ಟ ಇಲ್ಲ. ಫುಲ್ ಹುಡುಗರ ಜೊತೆ ಬಂದಿದ್ದೀವಿ, ಚಿಲ್ ಮಾಡೋಣ ಅಷ್ಟೇ. ಇಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು. ಬ್ರೋ ಯಾವೂರಿಂದ ಬಂದಿರೋದು? ದಾವಣಗೆರೆ. ನಮ್ಮ ಚಿತ್ರದುರ್ಗ. ಹೌದಾ? ಓಕೆ, ಫಾಲೋ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಓಕೆ, ನಮ್ಮ ವ್ಯೂವರ್ಸಿಗೆ ಏನಾದರೂ ಹೇಳಿ, ಹಾಂ ಓಕೆ, ಥ್ಯಾಂಕ್ಸ್. ಗೈಸ್ ಇದು ಆಗುಂಬೆ ಸನ್ಸೆಟ್ ಪಾಯಿಂಟ್ ಅಂತ. ಆದರೆ ನೋಡ್ರಿ ಇಲ್ಲಿ ಏನು ಕಾಣ್ತೈತೆ ಅಂತ ಸನ್ಸೆಟ್ ಪಾಯಿಂಟ್ ಅಂತ ಇಟ್ಟಿದಾರೋ ಗೊತ್ತಿಲ್ಲ. ಯಾವಾಗ ಸನ್ ಬರ್ತಾನೆ ಯಾವಾಗ ಸನ್ ಹೋಗ್ತಾನೆ ಗೊತ್ತಿಲ್ಲ, ಯಾವಾಗಲೂ ಮಾಡ ಆಗಿರುತ್ತೆ. ಆದರೂ ಒಳ್ಳೆ ಫಾಗು, ಒಳ್ಳೆ ಎಂಜಾಯ್ಮೆಂಟು. ಯಾಕೆಂದರೆ ನಾವು ದಿನ ತುಮಕೂರು, ಬೆಂಗಳೂರು, ನಮ್ಮ ಚಿತ್ರದುರ್ಗ ಇಲ್ಲೆಲ್ಲ ಸಣ್ಣ ಡೈಲಿ ನೋಡ್ತಾನೆ ಇರ್ತೀವಿ. ಬಟ್ ಇಲ್ಲಿ ಫಾಗ್ ಅಲ್ಲಿ ಅಷ್ಟೊಂದು ಬರಲ್ಲ. ಸೊ ಇದನ್ನ ನೋಡೋಕ್ಕೋಸ್ಕರನೇ ಅಲ್ಲಿಂದ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಆರಾಮಾಗಿ ಬರಬೇಕು ಅಷ್ಟೇ. ಈಗ ಇಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಎಷ್ಟು ಹೋಗ್ತಿರುತ್ತೆ ಪ್ಲೇಸು ಹೊರನಾಡಿಗೆ ಹೋಗ್ಬೇಕು. ಬಟ್ ಟೈಮ್ ಆಗಿಲ್ಲ ಅಂದರೆ ನಾವು ಶೃಂಗೇರಿಯಿಂದ ಆಲ್ಟಾಗಿ ಹೊರನಾಡಿಗೆ ಬೆಳಗ್ಗೆಲೇ ಹೋಗ್ತೀವಿ. ಓಕೆ ಗೈಸ್, ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ಗೈಸ್ ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಸನ್ಸೆಟ್ ಆಗಲಿಲ್ಲ. ಯಾಕೆಂದರೆ ಸಖತ್ ಬಾಗ್ ಮುಚ್ಕೊಂಡಿತ್ತು, ಇನ್ನೊಂದು ಮೋಡ ಫುಲ್ ಮುಚ್ಕೊಂಡೈತೆ. ಇವತ್ತು ಯಾರು ಸೂರ್ಯನ ನೋಡೇ ಇಲ್ಲ, ಯಾವ ಕಡೆ ಹುಟ್ಟಿದ್ದಾನೆ ಯಾವ ಕಡೆ ಮುಣಿಗೆ ನಾವು ಒಂದು ಗೊತ್ತಾಗೋಲ್ದು. ಬೆಳಗ್ಗೆಯಿಂದ ವೆದರ್ ಹಿಂಗೈತಾ, ಕೊಡ್ಚಾದ್ರಾಗ ಹೋದ್ರು ಹಿಂಗೆ ಇತ್ತು, ಇಲ್ಲಿ ಬಂದರೂ ಹಿಂಗೈತೆ. ಸರಿ ಬರ್ರಿ, ಏನೂ ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಮುಂದೆ ಹೋಗೋಣ. ಆಲ್ರೆಡಿ ಕತ್ಲಾಗಕ್ಕೆ ಬಂತು. ಆದಷ್ಟು ಬೇಗ ಹೋಗಿ ನಾವು ಶೃಂಗೇರಿನ ರೀಚ್ ಆಗಬೇಕು. ಹೋಗಿ ಅಡುಗೆ ಗಿಡ ಮಾಡಿಕೊಂಡು ಅಲ್ಲಿಂದ ನಾವು ಮುಂದೆ ಹೋಗಬೇಕು. ಅಲ್ಲೇ ಮಲ್ಕೊಳೋದು ಇವತ್ತು, ಬಟ್ ಬೆಳಗ್ಗೆಲೇ ಹೋಗಬೇಕು. ಸೊ ನಿದ್ದೆ ಆಗಲ್ಲ ಹುಡುಗರಿಗೆ, ಯಾರಿಗೂ ನಿದ್ದೆ ಆಗಲ್ಲ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನಾಳೆ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.